Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಈಗ ಪ್ರಕರಣ ಬೇರೆ ಬೇರೆ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಇನ್ನೂ ಕೂಡ ರೇವಣ್ಣ ಅವರನ್ನ ತನಿಖೆ ಮಾಡಲಿಲ್ಲ ಅನ್ನೋದು ಕೂಡ SIT ನೋಟಿಸ್ ಕೊಟ್ಟಿದೆ ಸರ್. ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕಂತಿದೆ. ಆದರೆ ಒಂದಷ್ಟು ಕೇಳಿ ಬರ್ತಾ ಇರೋ ಮಾತುಗಳು ಏನಂತಂದು ಹೇಳಿದ್ರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ರೇವಣ್ಣ ಅವರು ಇನ್ನೂ ಯಾಕೆ ಬಂಧನ ಆಗಿಲ್ಲ ಅನ್ನುವಂಥದ್ದು, A1 ಅವರೇ ಆದ್ರೂ ಕೂಡ ಅನ್ನುವಂಥ ಒಂದಷ್ಟು ಟೀಕೆ. ಯಾರನ್ನೇ ಆಗಲಿ ಏಕಾಏಕಾಗಿ ಬಂಧನ ಮಾಡೋದಿಲ್ಲ. ಅದಕ್ಕೆ ಪುರಾವೆಗಳು ಮತ್ತೊಂದು ಕಂಪ್ಲೇಂಟ್ಸ್ ಕೊಡ್ತಕ್ಕಂಥದ್ದು, ಆ ಕಂಪ್ಲೇಂಟ್ಸ್ನಲ್ಲಿ ಏನು ಹೇಳಿರ್ತಾರೆ ಅದು ಭಾಳ ಮುಖ್ಯ. ಅದು ಯಾವ ಸೆಕ್ಷನ್ನು ಬರುತ್ತೆ, ಅದರಲ್ಲಿ ಅರೆಸ್ಟ್ ಮಾಡೋವಂಥದ್ದು ಇದೆಯಾ, ನಾನ್ ಬೇಲೆಬಲ್ ಇದೆಯಾ, ಬೇಲೆಬಲ್ ಇದೆಯಾ, ಇದನ್ನೆಲ್ಲ ನೋಡ್ತಾರೆ. ಅದಕ್ಕೆ Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಈಗ ಅವರು 41A ಅಂತೇಳಿ ನಮ್ಮ CRPCನಲ್ಲಿ ಇರ್ತಕ್ಕಂಥದ್ದು, ಅದನ್ನು ಅದರ ಸೆಕ್ಷನ್ ಅಡಿಯಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ಅವರು 24 ಅವರ್ಸಲ್ಲಿ ಬಂದು ಅವರು ಅಪಿಯರ್ ಆಗಬೇಕು. ಒಂದು ವೇಳೆ ಅಪಿಯರ್ ಆಗಲಿಲ್ಲ ಅಂತಂದರೆ ನೆಕ್ಸ್ಟು ಪ್ರೊಸೀಜರ್ ಏನಿದೆ ಅದನ್ನು ಮಾಡ್ತಾರೆ. ಎಲ್ಲದಕ್ಕೂ ಒಂದು ಇಮಿಡಿಯೇಟಾಗಿ ನಾವು SIT ಮಾಡಿದೋ, ಇಮಿಡಿಯೇಟಾಗಿ ಅದನ್ನು SIT ಮಾಡಿ ಅದಕ್ಕೆ ಚಾಲನೆ ಕೊಟ್ಟು ಅದನ್ನೆಲ್ಲ ಏನೂ ಮಾಡಲಿಲ್ಲ ಅಂತ ಹೇಳಿದರೆ, ಅದರಲ್ಲೂ ಕೂಡ ಗೃಹ ಮಂತ್ರಿಗಳು, ಕೇಂದ್ರದ ಗೃಹ ಮಂತ್ರಿಗಳು ಕೂಡ ಅದನ್ನೇ ಹೇಳಿದ್ದಾರೆ. ನಾನು ಕೂಡ ಗಮನಿಸಿದೆ. ಅದು ಆ ರೀತಿ ಯಾರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಏನಿಲ್ಲ. ಇದರಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು, ಇಮಿಡಿಯೇಟಾಗಿ ಅದಕ್ಕೆ ಕ್ರಮ ಪ್ರಾರಂಭ ಆಗಿದೆ. SIT ಯಾಕೆಂದರೆ ಇದರಲ್ಲಿ ಭಾಳ ಜನರ ಜೀವನ ಕೂಡ ಇದರಲ್ಲಿದೆ. ಹಾಗಾಗಿ ನಾವು ಇಷ್ಟ ಬಂದಂಗೆ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ SITಯನ್ನು ಮಾಡಿದ್ದೇ ಅದೇ ಉದ್ದೇಶಕ್ಕೆ ಮಾಡಿ ಅದರ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ಆಮೇಲೆ ಸ್ಟೇಟ್ಮೆಂಟು ಯಾರು ಕಂಪ್ಲೇಂಟ್ ಕೊಟ್ಟಿದ್ದರೋ ಆ ಸ್ಟೇಟ್ಮೆಂಟ್ ತೊಗೊಂಡಿದ್ದಾರೆ. ಪ್ರೊಸೀಜರಲ್ಲಿ ಅವರು ಮಾಡ್ತಾ ಇದ್ದಾರೆ. ಸುಮ್ಮನೆ ಬೇಕಾಬಿಟ್ಟಿ ಮಾಡೋಕ್ಕಾಗೋದಿಲ್ಲ. ಇದನ್ನು ಭಾಳ ಸೀರಿಯಸ್ ಆಗಿ ಮಾಡಬೇಕು, ಕಾನೂನಿನ ಚೌಕಟ್ಟಿನಲ್ಲೇ ಮಾಡಬೇಕಾಗ್ತದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.